ಪಾತ್ರ ನ್ಯಾಯಾಧೀಶ. ನನ್ನ ಹೆಸರು ಐಶ್ವರ್ಯ ಕಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವಕೀಲ. ನನ್ನ ಹೆಸರು ಅಕ್ಷರ ಕುಬೇರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ತಾಯಿ. ನನ್ನ ಹೆಸರು ಮೊಹಮ್ಮದ್ ಜುಬುಲ್ ಮಕಾಂಗರ್. ನಾ 7th ಕ್ಲಾಸ್ ಓದುತ್ತಿದ್ದೇನೆ. ನಂದು ಪಾತ್ರ ತಂದೆ. ನನ್ನ ಹೆಸರು ಮಲ್ಲಿಕಾರ್ಜುನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನನ್ನ ಪಾತ್ರ ಮಗ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ತುಂಬಬೇಕೆಂದು ನೀನು ನಿನ್ನ ತಂದೆ ತಾಯಿಯ ಮೇಲೆ ಕೇಸ್ ಹಾಕಲು ಕಾರಣವೇನು? ನನಗೆ ಸಾವಯವ ಬಹಳ ಆಸೆ ಇದೆ. ನನ್ನ ಮನೆಯಲ್ಲಿ ಆಗಿ ಒತ್ತಾಯ ಮಾಡಿ ಕೆಲಸಕ್ಕೆ ಕಳಿಸುತ್ತಿದ್ದಾರೆ. ಯುವರ್ ಆನರ್, ಇವನ ತಂದೆ ತಾಯಿಯ ಬಳಿ ಮಾತನಾಡಲು ನನಗೆ ಒಂದು ಅವಕಾಶ ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪರ್ಮಿಷನ್ ಗ್ರಾಂಟೆಡ್. ನೀವು ನಿಮ್ಮ ಮಗನನ್ನು ಏಕೆ ಶಾಲೆಗೆ ಕಳಿಸುತ್ತಿಲ್ಲ? ನೋಡಿ ಸ್ವಾಮಿ, ನಾವು ತುಂಬ ಬಡವರು. ನಮಗೆ ಏನೂ ಉದ್ಯೋಗ ಇಲ್ಲ. ಇವನಿಗೆ ಶಾಲೆಗೆ ಕಳಿಸಿ ಇವನ ಖರ್ಚನ್ನು ನಿಭಾಯಿಸುವಷ್ಟು ಶಕ್ತಿ ನಮಗಿಲ್ಲ. ಅದಕ್ಕೆ ಇವನಿಗೆ ವ್ಯಾಪಾರಕ್ಕೆ ಕಳಿಸಿದರೆ ನಮಗೆ ಅನುಕೂಲವಾಗುತ್ತದೆ. ನೀವು ನಿಮ್ಮ ಮಗನನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ರೊಕ್ಕವನ್ನು ತುಂಬೇ ಶಾಲೆಗೆ ಕಲಿಸಬೇಕೆಂದು ಏನೂ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಅವನು ಉಡುವ ಬಟ್ಟೆ ಫ್ರೀ ಕೊಡುತ್ತಾರೆ. ಅವನಿಗೆ ಶೂ, ಸಾಕ್ಸ್, ಮಧ್ಯಾಹ್ನ ಊಟ, ಬೆಳಗ್ಗೆ ಹಾಲು, ಹಾಗೆ ಅವರಿಗೆ ಶಕ್ತಿಶಾಲಿಗಳು ಚಿಕ್ಕಿ, ಮೊಟ್ಟೆ ಎಲ್ಲವನ್ನು ಕೊಡುತ್ತಿದ್ದಾರೆ. ನೀವು ಶಾಲೆಗೆ ಕಳಿಸಲೇಬೇಕು. ನೋಡಿ ಸ್ವಾಮಿ, ಅವನು ನಮ್ಮ ಮಗ. ನಮಗೆ ಇಷ್ಟವಾದರೆ ಕಲಿಸುತ್ತೇವೆ, ಇಲ್ಲವಾದರೆ ಬಿಡುತ್ತೇವೆ. ನೀವು ನಮ್ಮ ವಿಷಯದಲ್ಲಿ ತಲೆ ಹಾಕಲು ಹೋಗಬೇಡಿ. ಇಲ್ಲ, ಇದನ್ನು ನಾವು ಬಿಡಲು ಸಾಧ್ಯವಿಲ್ಲ. ಏಕೆಂದರೆ ಸಂವಿಧಾನ 21A ವಿಧಿಯ ಪ್ರಕಾರ ನೀವು ಎಲ್ಲ ಮಕ್ಕಳು ಉಚಿತ ಶಿಕ್ಷಣವನ್ನು ಕಡ್ಡಾಯವಾಗಿ ಕಲಿಯಲೇಬೇಕು. ಇದು ಪೋಷಕ ಕರ್ತವ್ಯ ಕೂಡವಾಗಿದೆ. ಇದನ್ನು ನೀವು ಉಲ್ಲಂಘನೆ ಮಾಡಿದರೆ ಶಿಕ್ಷೆಗೆ ಗುರಿಯಾಗುವಿರಿ. ತಪ್ಪಾಯಿತು ಸ್ವಾಮಿ. ನಾವು ನಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನಮ್ಮ ಈಗಿನ ಪರಿಸ್ಥಿತಿ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ವಿ. ಆದರೆ ಸರ್ಕಾರ ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಉತ್ತಮ ಪ್ರಜೆಗಳಾಗಲಿ ಎಂದು ಎಷ್ಟೋ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ. ದಯವಿಟ್ಟು ಕ್ಷಮಿಸಿ ಸ್ವಾಮಿ. ನಮ್ಮ ಮಗುವನ್ನು ನಾವು ಚೆನ್ನಾಗಿ ಕಲಿಸುತ್ತೇವೆ. ನಿಮ್ಮ ತಪ್ಪನ್ನು ತಿದ್ದಿಕೊಂಡಿದ್ದೀರಿ. ಆದರೆ